ನಾನು ಯೂಟ್ಯೂಬ್ ಶುರು ಮಾಡಿದ್ದು ಖಂಡಿತವಾಗಿಯೂ ಸಹ ಅರ್ನಿಂಗಿಗಾಗಿ ಅಲ್ಲ. ಈ ಯೂಟ್ಯೂಬಿಂದ ಏನೋ ಹಣ ಬರುತ್ತೆ, ತುಂಬ ದುಡ್ಡು ಬರುತ್ತೆ, ನಾನು ದುಡಿಬೇಕು ಅಂತ ಹೇಳಿ ಮಾಡಿದವಳಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಟ್ಯೂಷನ್ ಮಾಡಿಬಿಟ್ಟು ನಾನು ಸಾಕಷ್ಟು ದುಡಿತಾ ಇದ್ದೆ. ನನ್ನ ಹಸ್ಬೆಂಡ್ ಸಹ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಬಂದಿದ್ದು ವೈಟಿಗೆ ನನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಹೇಳಿ. ನನಗಿರುವಂತಹ ಒಂದು ಏನು ನಿರೂಪಣಾ ಶೈಲಿ, ಜೊತೆಗೆ ನನಗಿದ್ದಂತಹ ಟೆಂಪಲ್ಸ್ಗಳು, ಪ್ಯಾಲೇಸ್ಗಳು, ನೇಚರ್ಗಳ ಬಗ್ಗೆ ವಿವರಣೆ ಕೊಡುವಂಥ ಒಂದು ಕೆಪ್ಯಾಸಿಟಿ ನನಗಿತ್ತು. ಕೆಪ್ಯಾಸಿಟಿ ಅನ್ನೋಕ್ಕಿಂತ ಒಂದು ಪರವಾಗಿಲ್ಲ, ಇವಳು ತುಂಬ ಚೆನ್ನಾಗಿ ಹೇಳ್ತಾಳೆ, ವಿವರಣೆ ಕೊಡ್ತಾಳೆ ಅನ್ನುವಂಥ ಹೆಸರು ನಾನು ಕಾಲೇಜ್ ಡೇಸಿಂದನೂ ತೊಗೊಂಡಿದ್ದರಿಂದ ಅದನ್ನು, ನನ್ನ ಟ್ಯಾಲೆಂಟನ್ನು ನಾನು ತೋರಿಸ್ಬೇಕು ಅಂದ್ಕೊಂಡು ವೈಟಿಗೆ ಬಂದರೂ ಸಹ ಕೇವಲ 3 ವರ್ಷದಲ್ಲಿ ಮೋನೋ ಮಾಡಿಕೊಂಡು 3 ಪೇಮೆಂಟ್ ತಗೊಂಡಂತಹ ಹೆಗ್ಗಳಿಕೆ ನನಗಿದೆ. ಹಾಗಾಗಿ ಈ ನನ್ನ ವಿಡಿಯೋ ಹೊಸದಾಗಿ ಯೂಟ್ಯೂಬ್ ಮಾಡ್ತಿರುವಂತಹ, ಅರ್ನಿಂಗ್ ಮಾಡಬೇಕು, ನಾನು ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಜೀವನ ರೂಪಿಸ್ಕೊಳ್ಬೇಕು ಅಂತ ಬಂದಂತಹ ಹೊಸ ಯೂಟ್ಯೂಬರ್ಸ್ಗೆ ನನ್ನ ಈ ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇದರ ಸಂಪೂರ್ಣ ಮಾಹಿತಿ ಹೇಗೆ ಮೋನೋ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ, ನೀವು ಟೆನ್ಷನ್ನೇ ಮಾಡ್ಕೊಳ್ಳದೆ ಹೇಗೆ ಮೋನೋ ಮಾಡ್ಕೊಳ್ಬೋದು, ವಿಡಿಯೋ ವೈರಲ್ ಆಗದೆ ಹೇಗೆ ನಾವು ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ತೋರಿಸಿದ್ದೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಸ್ಕಿಪ್ಪು ಮಾಡದೆ ನೋಡಿ. ನನ್ನ ವಿಡಿಯೋ ಹೊಸದಾಗಿ ಯೂಟ್ಯೂಬಲ್ಲಿ ಸಾಧನೆ ಮಾಡೋಕ್ಕೆ ಬಂದಂತಹ ಹೊಸ ಯೂಟ್ಯೂಬರ್ಸ್ಗಾಗಿ ನನ್ನ ಈ ವಿಡಿಯೋ. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಬಾರದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಈ ಹಾಡಿನಲ್ಲಿ ಎಷ್ಟೊಂದು ಸತ್ಯ ಅಡಗಿದೆ ಅಲ್ವಾ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜೀವನವೇ ಒಂದು ಜೋಕಾಲಿ. ಹಾಗಾಗಿಯೇ ಹಿರಿಯರು ಹೇಳ್ತಾರೆ ಜೀವನ ಜೋಕಾಲಿ ಅಂತ ಹೇಳಿ. ಈ ಜೀವನ ಜೋಕಾಲಿಯಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಬರ್ತಾ ಇರ್ತಾರೆ, ಎಷ್ಟೋ ಜನ ಹೋಗ್ತಾ ಇರ್ತಾರೆ. ನಮ್ಮ ಒಂದು ಜೀವನವೂ ಸಹ ಹಂತವಾಗಿ ಘಟ್ಟಗಳನ್ನು ತಲುಪ್ತಾ ಇರುತ್ತೆ. ಅದೇ ರೀತಿ ನಂದು ಒಂದು ಯೂಟ್ಯೂಬ್ ಘಟ್ಟವನ್ನು ತಿಳಿಸ್ಲಿಕ್ಕೆ ನಿಮಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಶುರು ಮಾಡಿದ್ದು 2023 ಆಗಸ್ಟ್ರಲ್ಲಿ. ಅಲ್ಲಿಗೆ ಇವತ್ತಿಗೆ ಅಂದರೆ ಈ ತಿಂಗಳಿಗೆ 3 ವರ್ಷಗಳು ಕಳೀತು. ಈ 3 ವರ್ಷಗಳಲ್ಲಿ ನನಗೆ 1 ವರ್ಷದೊಳಗಡೆ ಮೋನೋ ಆಯಿತು. ಈಗ 3ನೇ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್. ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಅದು ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು ನನಗೆ ಇನ್ನೂ ಅತ್ಯಂತ ಸಂತೋಷದ ವಿಷಯ. ಈ ಹಿಂದೆ 25ನೇ ಇಸ್ವಿನಲ್ಲೂ ಸಹ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೇಮೆಂಟ್ ಆಗಿತ್ತು. ಈ ಸಲನೂ ಸಹ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೇಮೆಂಟ್ ಆಗಿದೆ. ನೀವು ಕೇಳ್ಬೋದು, ಸಿಸ್ಟರ್ ನೀವು 3 ವರ್ಷದಲ್ಲೇ ಮೋನೋ ಮಾಡಿಕೊಂಡು 3 ಪೇಮೆಂಟ್ ತಗೊಂಡ್ರಾ? ಖಂಡಿತ ಹೌದು. ಯಾಕೆ ತಗೊಂಡೆ, ಹೇಗೆ ತಗೊಂಡೆ ಅಂತೇಳಿ ನಾನು ಇತ್ತೀಚೆಗೆ ವೈಟಿಗೆ ಬಂದಂತಹ ಹೊಸ ಯೂಟ್ಯೂಬರ್ಸ್ಗಳಿಗೆ ಹೇಗೆ ಮೋನೋ ಮಾಡ್ಕೊಳ್ಬೇಕು, ಹೇಗೆ ಅರ್ನಿಂಗ್ ಬೇಗ ಮಾಡ್ಕೊಳ್ಬೇಕು ಅಂಥೇಳಿ ನಿಮಗೊಂದು ಸಣ್ಣ ಟಿಪ್ಸ್ಗಳನ್ನು ಕೊಟ್ಟರೆ, ಚಿಕ್ಕ ಟಿಪ್ಸ್ಗಳಿರ್ತವೆ, ಇದಕ್ಕೆ ಕೊಟ್ಟರೆ ನಿಮಗೂ ಸಹ ಇದರಿಂದ ಸಹಾಯ ಆಗುತ್ತೆ. ನೀವು ಸಹ ಆದಷ್ಟು ಬೇಗ ನೀವು ಮೋನೋ ಮಾಡ್ಕೊಳ್ಬಹುದಾಗಲಿ ಅಥವಾ ಅರ್ನಿಂಗ್ ಮಾಡ್ಕೊಳ್ಬಹುದಾಗಲಿ ನೋಡಿದ್ರೆ ನಿಮಗೂ ಅಷ್ಟೇ. ನೀವೊಂದು ಇಂಪ್ರೂವ್ ಆದರೆ ನಮಗೂ ಸಂತೋಷ. ನಾವೂ ಬೆಳೆಸಬೇಕು, ನಮ್ಮವರನ್ನೂ ಬೆಳೆಸಬೇಕು. ಇಲ್ಲಿ ನಮ್ಮವರು ಅಂತ ನಿಮ್ಮನಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಯೂಟ್ಯೂಬರ್ಸ್ಗಳು ನನಗೆ ಪರಿಚಯ ಇಲ್ಲ, ಆದರೂ ಸಹ ನಮ್ಮವರು ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವೆಲ್ಲ ಒಂದು
ಯೂಟ್ಯೂಬ್ ಕುಟುಂಬದವರು. ನಾವು ಹುಟ್ತಾ ಒಂದು ತವರು ಮನೆ ಕುಟುಂಬದಲ್ಲಿ ಇರ್ತೀವಿ, ಮದುವೆ ಆದಮೇಲೆ ಗಂಡನ ಮನೆ ಕುಟುಂಬದಲ್ಲಿರ್ತೀವಿ. ಅದೇ ರೀತಿ ಸಹ ಈಗ ನಾವು ಯೂಟ್ಯೂಬ್ ಅಂದ್ಕೊಂಡು ಮಾಡಿದ ಮೇಲೆ ನಾವೆಲ್ಲ ಒಂದು ಯೂಟ್ಯೂಬ್ ಕುಟುಂಬದ ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿರೋಣ. ಇದು ನನ್ನ ಆಸೆ. ನನ್ನ ಆಸೆ ಯಾವತ್ತೂ ಅಷ್ಟೇ, ನಾನೂ ಬೆಳಿಬೇಕು, ನಮ್ಮವರನ್ನೂ ಬೆಳೆಸಬೇಕು ಅಂಥೇಳಿ. ಎಷ್ಟೋ ಜನ ಇತ್ತೀಚೆಗೆ ಬಂದಂತಹ ಹೊಸ ಯೂಟ್ಯೂಬರ್ಸ್ ನನಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ, ಆಶಾ ಸಿಸ್ಟರ್ ನೀವು ಮೋನೋ ಆದವರು ನಮ್ಮೊಂದು ಚಿಕ್ಕ ಈಗಷ್ಟು ಶುರು ಮಾಡಿದ ಲೈವಿಗೆ ಬಂದು ಎಷ್ಟು ಸಪೋರ್ಟ್ ಮಾಡ್ತೀರಾ, ಜೊತೆಗೆ ನಾವೇನೇ ಕೇಳಿದ್ರು ಅದಕ್ಕೆ ನೀವು ಪರಿಹಾರ ಕೊಡ್ತೀರಾ. ಎಷ್ಟೋ ಜನ ಏನಾದ್ರು ಕೇಳಿದ್ರೆ ನೀವು ಮೆಂಬರ್ಶಿಪ್ ತೊಗೊಳ್ರಿ, ಹಾಗಾದರೆ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ, ನೀವು ಹಾಗೆ ನನಗೆ ಬಂದು ಸಪೋರ್ಟ್ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ನೀವು ಆ ಥರ ಹೇಳಲ್ಲ. ನೀವೇನು ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತೀರಾ. ಮತ್ತು ನಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಅವರು ಆ ಖುಷಿ ಪಡ್ತಾರಲ್ವ, ಅದರಲ್ಲಿ ನನಗೇನೋ ತೃಪ್ತಿ ಸಿಕ್ಕತ್ತೆ. ಇಷ್ಟೇ ಫ್ರೆಂಡ್ಸ್. ನೀವೊಬ್ಬರು ಯೂಟ್ಯೂಬರ್ ಆಗಿ ನೀವು ಸೇರಿ ನೀವು ಪ್ರೊಫೆಷನ್ ಆಗಿ ತೊಗೊಳ್ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ. ಫಸ್ಟು ಒಂದು ಒಳ್ಳೆ ಕಂಟೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಕಂಟೆಂಟು ಸ್ಪಷ್ಟವಾಗಿ ಮಾತಿರಬೇಕು, ವಿವರಣೆ ತುಂಬ ಚೆನ್ನಾಗಿರಬೇಕು, ಮತ್ತು ಅದನ್ನು ತೋರಿಸುವ ದೃಶ್ಯ ತೋರಿಸ್ತಿರಲ್ವ ಸೀನ್ರಿ, ಅದು ಸ್ವಲ್ಪ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಆಗಿರಬೇಕು. ನಿಮ್ಮದು ಮೊಬೈಲ್ ಹೇಗಾದರೂ ಇರಲಿ, ಆದರೆ ಕ್ಲಿಯರಾಗಿ ತೋರಿಸಿ, ನಿಧಾನವಾಗಿ ತೋರಿಸಿ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಆಗ ಜನ ಅದನ್ನು ನೋಡ್ತಾ ಹೋಗ್ತಾರೆ, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಹೋಗ್ತಾರೆ. ಇದು ನನ್ನ ಅನುಭವ. ಅದ್ರ ಜೊತೆಗೆ ನೀವು ಲಾಂಗ್ ವೀಡಿಯೋಸ್ನ ಹಾಕಿ, ಮೋನೋ ಆಗಲಿಕ್ಕೂ ಮುಂಚೆ ಆದರೆ ಲಾಂಗ್ ವೀಡಿಯೋಸ್ನ ಸ್ವಲ್ಪ ಕಡಿಮೆ ಹಾಕಿ, ಶಾರ್ಟ್ಸ್ಗಳನ್ನು ಜಾಸ್ತಿ ಹಾಕಿ. ಯಾಕೆ ಅಂತ ಹೇಳಿದ್ರೆ, ಶಾರ್ಟ್ಸ್ಗಳಿಂದ ನಿಮಗೆ ಸಬ್ಸ್ಕ್ರೈಬ್ ತುಂಬ ಸಿಕ್ಕತ್ತೆ. ಫಸ್ಟು ಶುರು ಮಾಡಿದ್ರೆ, ಯೂಟ್ಯೂಬ್ ಶುರು ಮಾಡಿದ್ರೆ ಸಬ್ಸ್ಕ್ರೈಬು 1000 ಕಂಪಲ್ಸರಿ ಆಗಲೇಬೇಕು. 999 ಆದರೂ ಸಹ, ಅಂದರೆ 999 ಆದರೂ ಸಹ ನಿಮಗೆ ಕನ್ಸಿಡರ್ ಮಾಡಲ್ಲ. 1000 ಫುಲ್ ಆಗಬೇಕು. 1000ಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕಾಗತ್ತೆ ನೀವು. ಯಾಕೆ ಅಂತ ಹೇಳಿದರೆ, ಆಗಾಗ ಸಬ್ಗಳು ಲೆಸ್ ಆಗ್ತಾ ಇರುತ್ತೆ. ನೀವು ಕೇಳ್ಬೋದು, ತುಂಬ ಜನ ನನಗೆ ಕೇಳ್ತಾರೆ ಸಬ್ ಯಾಕೆ ಲೆಸ್ ಆಗುತ್ತೆ ಅಂತ. ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಈಗ ನೀವು ಶಾರ್ಟ್ಸ್ಗಳನ್ನು ಜಾಸ್ತಿ ಹಾಕಿ, ಶಾರ್ಟ್ಸ್ಗಳು ಅಷ್ಟೇ ಸ್ವಲ್ಪ ಟ್ರೆಂಡಲ್ಲಿರುವಂತಹ ವೈರಲ್ ಆಗಿರುವಂತಹ ಶಾರ್ಟ್ಸ್ಗಳನ್ನು ಜಾಸ್ತಿ ಹಾಕಿ. ಆಗ ನಿಮಗೆ ಸಬ್ಬು ತುಂಬ ಬರುತ್ತೆ. ನನಗೂ ಅಷ್ಟೇ, ನಾನು 272 ಸಬ್ಬಾಗಿತ್ತು ನನಗೆ ಆಗ ಗೊತ್ತಿಲ್ಲ 1000 ಸಬ್ಬಾದರೆ ಮಾತ್ರ ಮೋನೋ ಕನ್ಸಿಡರ್ ಅಂತ. ನಂಗೆ ಮೋನೋ ಬಗ್ಗೆನೇ ಸ್ವಲ್ಪನೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಶುರು ಮಾಡಿದೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಅರ್ನಿಂಗಿಗೋಸ್ಕರ ಅಲ್ಲ, ಖಂಡಿತ ಅಲ್ಲ. ನನ್ನಲ್ಲಿರುವ ಒಂದು ಟ್ಯಾಲೆಂಟನ್ನು ನಾನು ತೋರಿಸ್ಬೇಕು. ಮತ್ತು ನನಗೊಂದು ಬೇಜಾರು, ನಮ್ಮ ಮನೆಯವರೆಲ್ಲ ಡ್ಯೂಟಿಗೆ ಹೋದ್ಮೇಲೆ ಒಬ್ಬಳೇ ಆಗ್ತಾಯಿದ್ದೆ, ಮಕ್ಕಳು ಶಾಲೆಗೆ ಹೋದ್ಮೇಲೆ ಒಬ್ಬಳೇ ಆಗ್ತಾಯಿದ್ದೆ. ಬೇಜಾರು ಕಳೀಲಿಕ್ಕೆ ತುಂಬ ಟಿ ವಿ ನೋಡೋಕ್ಕೂ ಬೇಜಾರಾಗ್ತಾಯಿತ್ತು, ಬೇಸರ ಬರ್ತಾಯಿತ್ತು. ಹಾಗಾಗಿ ನಾನು ಯೂಟ್ಯೂಬಿಗೆ ಬಂದೆ. ನನಗೆ 272 ಸಬ್ಬಾಗಿತ್ತು. ಒಂದು ಶಾರ್ಟ್ಸ್ ಹಾಕಿದೆ ನಾನು. ಒಂದು ಶಾರ್ಟ್ಸು ಹಾಕಿದ್ದು ಸಂಜೆ 7:30. ಬೆಳಗ್ಗೆ 7:30 ಅಷ್ಟೊತ್ತಿಗೆ ನನ್ನ ಸಬ್ಬು 1480 ಆಗಿತ್ತು. ನನಗೆ ಆಶ್ಚರ್ಯ, ಹೆಂಗೆ ಓಡ್ತಾ ಇದೆ ಅಂದರೆ, ಈ ಕ್ಷಣ ಈಗ ಮೊಬೈಲ್ ಹಿಂಗೆ ಆಫ್ ಮಾಡಿ 5 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ನನಗೆ 500-600 ಸಬ್ಬು ಸಿಕ್ಕಿರ್ತಾಯಿತ್ತು. ಅಷ್ಟು ಫಾಸ್ಟಾಗಿ ಓಡ್ತು. ಹಾಗಾಗಿ ಶಾರ್ಟ್ಸ್ಗಳನ್ನು ಜಾಸ್ತಿ ಹಾಕಿ, ಲಾಂಗ್ ವೀಡಿಯೋಸ್ನ ನೀವು ಒಂದು ವಾರಕ್ಕೆ 2 ಅಥವಾ 3 ಹಾಕಿ. 2 ಹಾಕಿದ್ರೂ ಸಾಕು ನೀವು, ಯಾಕೆಂದರೆ ಇನ್ನು ಮೋನೋಕ್ಕಿಂತ ಮುಂಚೆ ನಿಮಗೆ ವಾಚ್ ಅವರ್ ಮತ್ತು ಸಬ್ಬು ಬೇಕಾಗಿರೋದ್ರಿಂದ. ಓಕೆನಾ? ಇದು ಶಾರ್ಟ್ಸಿಂದ ನಿಮಗೆ ಸಬ್ಸ್ಕ್ರೈಬ್ ಸಿಕ್ತು. ವಾಚ್ ಅವರ್ಗೆ ಏನು ಮಾಡ್ಕೋಬೇಕು ಅಂದರೆ, ವಾಚ್ ಅವರ್ ಕಂಪಲ್ಸರಿ 4000 ಮಾಡಲೇಬೇಕು. ಈಗ ಮಾತ್ರ 2026ರಲ್ಲಿ ಮಾತ್ರ 27ಕ್ಕೆ ನೀವು ಹೋದ್ರಿ ಅಂದರೆ 8000 ವಾಚ್ ಅವರ್ ಬೇಕಾಗತ್ತೆ. ಈಗ 2026 ಒಳಗಡೆ ನೀವು ಡಿಸೆಂಬರ್ ಒಳಗಡೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಲೈವ್ಗಳನ್ನು ಜಾಸ್ತಿ ಮಾಡಿ. ನಿಮಗೆ ಸಾಧ್ಯ ಆದರೆ, ನಿಮಗೆ ಕೆಪಾಸಿಟಿ ಇದ್ದರೆ ಒಂದು ದಿನಕ್ಕೆ 4 ಲೈವ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೆಲ್ತ್ ಒಂಚೂರು ನಿಮಗೆ ಗ್ಯಾಸ್ಟ್ರಿಕ್ ಟೈಪ್, ಯಾಕೆಂದರೆ ಊಟ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಕ್ಕಲ್ಲ, ಮತ್ತು ಕಣ್ಣೂರಿ ಬರ್ತಾ ಇರುತ್ತೆ, ಸ್ವಲ್ಪ ಹೆಡೇಕ್ ಬರುತ್ತೆ. ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು ನೀವು.
ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂದರೆ ತಲೆಗೆ ಫುಲ್ಲು ಎಣ್ಣೆ ಹಾಕ್ಕೊಂಡು 1 ಅವರ್ ರೆಸ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಲೈವ್ ಮಾಡಲಿಕ್ಕೆ ನಿಮಗೆ ಅದು ಸ್ಟ್ರೆಂತ್ ಕೊಡುತ್ತೆ. ಜೊತೆಗೆ ನೀವು 4 ಲೈವನ್ನು ಮಾಡೋಕ್ಕೂ ಮುಂಚೆ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಿಗೆ ನಾನು ಲೈವ್ ಮಾಡಬೇಕು. ಲೈವ್ ಮಾಡೋಕ್ಕೂ ಮುಂಚೆ ನೀವು ಏನು ತಿಂಡಿ ತಿನ್ನಬೇಕು, ಕಾಫಿ ಕುಡಿಬೇಕು, ನೀರು ಜಾಸ್ತಿ ಕುಡಿಬೇಕು. ಆ್ಯಕ್ಚುಲಿ ಲೈವ್ ಮಾಡೋರು ನೀರು ತುಂಬ ಕುಡಿಬೇಕು. ಯಾಕೆಂದರೆ ಆ ಮೊಬೈಲ್ ಕಿರಣಗಳಿದೆಯಲ್ಲ, ದೇಹದ ಒಂದು ನೀರಿನ ಅಂಶ, ತೇವಾಂಶನ ಹೀರ್ಕೊಳ್ಳುತ್ತೆ ಅನ್ನೋದು ಸಾಬೀತಾಗಿದೆ ಸೈಂಟಿಫಿಕಲಿ. ನೀರು ತುಂಬ ಕುಡೀರಿ. ಊಟ ತಿಂಡಿ ಮಾಡಿಬಿಟ್ಟು ಕೂತ್ಕೊಳ್ಳಿ. ಜೊತೆಗೆ ನೀವು 1 ಅವರು ನಿಮ್ಮ ಏನು ಲೈವ್ ಮಾಡ್ತೀರಲ್ವಾ, 4 ಲೈವ್ ಕಂಪಲ್ಸರಿ ಮಾಡಿ. ಬೇಗ ಮೋನೋ ಆಗುತ್ತೆ, ನಿಮಗೆ ವಾಚ್ ಅವರ್ ಬೇಗ ಕೌಂಟ್ ಆಗುತ್ತೆ. ನಿಮ್ಮ ಲೈವು ತುಂಬ ಅಟ್ರಾಕ್ಷನ್ ಆಗಿರಬೇಕು. ಅಟ್ರಾಕ್ಷನ್ ಅಂದ ತಕ್ಷಣ ಎಂಥ ಬೇಕಾ ಅಂಥದ್ದು ಸುಮ್ಮನೆ ನಗೋದು, ಕೂಗೋದು, ಕಿರ್ಚೋದು ಆ ಥರ ಎಲ್ಲ ಮಾಡಬೇಡಿ. ಡಿಸೆಂಟಾಗಿರಬೇಕು. ಮಾತು ಆತ್ಮೀಯತೆಯಿಂದ ಇರಬೇಕು. ನೀವು ಆಡುವ ಮಾತು ಆತ್ಮೀಯತೆಯಿಂದ ಕೂಡಿರಬೇಕು. ಬಂದಂತಹ ನಿಮ್ಮ ಲೈವಿಗೆ ಬಂದಂಥ ಪ್ರತಿಯೊಬ್ಬರಿಗೂ ಆತ್ಮೀಯತೆಯಿಂದ ಸ್ವಾಗತಿಸಿ. ಬ್ಯಾಡ್ ಕಾಮೆಂಟ್ ಹಾಕೋರು ಬಂದರೆ ತಕ್ಷಣವೇ ಅಲ್ಲಿ ಹೈಡ್ ಮಾಡಬೇಡಿ. ಜೊತೆಗೆ ಇನ್ನೂ ಮೋಸ್ಟ್ ಇಂಪಾರ್ಟೆಂಟು, ನೀವು ಸಪೋರ್ಟ್ ತೊಗೊಂಡಿರ್ತೀರಲ್ವ, ನೀವು ಸಪೋರ್ಟ್ ಕೊಡಲಿಕ್ಕೆ 1 ಅವರ್ ಮೀಸಲಿಡಿ. ಹೇಗೆ 1 ಅವರ್ ಅಂತಂದರೆ, 1 ಅವರಲ್ಲಿ ನೀವು ನಿಮಗೆ ಯಾರ್ಯಾರು ಸಪೋರ್ಟ್ ಕೊಟ್ಟಿರ್ತಾರೆ ಅವರಿಗೆ ನೀವು ಸಪೋರ್ಟ್ ಹೋಗಿ ಬನ್ನಿ. ಜೊತೆಗೆ ನಿಮಗೆ ತುಂಬ ಸಪೋರ್ಟ್ ಕೊಟ್ಟಂತಹ ಅವ್ರದ್ದು ನೀವು ಪ್ಲೇಲಿಸ್ಟ್ ಓಪನ್, ನೀವು ಕೆಲಸ ಮಾಡುವಾಗ ಪ್ಲೇಲಿಸ್ಟ್ ಓಪನ್ ಬಿಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ಲೇಲಿಸ್ಟ್ನ ಅವರಿಗೂ ಓಪನ್ ಬಿಡಲಿಕ್ಕೆ ಹೇಳಿ, ಆನ್ ಮಾಡಿ ರನ್ನಿಂಗಲ್ಲಿ ಬಿಡೋಕ್ಕೆ ಹೇಳಿ. ಆಗ ಕಂಪಲ್ಸರಿ ಫ್ರೆಂಡ್ಸ್ ಕೇವಲ 3ರಿಂದ 4 ತಿಂಗಳೊಳಗಡೆ ನೀವು ಮೋನೋ ಮಾಡ್ಕೊಳ್ತೀರಾ. ಮೋನೋ ಮಾಡಿಕೊಂಡು ನಿಮಗೆ ಆ್ಯಡ್ಸೆನ್ಸ್, ಪಿನ್ ಆ್ಯಡ್ಸೆನ್ಸ್ ಬರೋಷ್ಟು ಡಾಲರ್ ಸಹ ಆಗುತ್ತೆ. ಪಿನ್ ಆ್ಯಡ್ಸೆನ್ಸ್ ಬರಲಿಕ್ಕೆ ಕೇವಲ $10ರಿಂದ $11 ಸಾಕು. 10 ಸಾಕು. 11 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಟೈಮ್ ಲೆಸ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ವಿಡಿಯೋವನ್ನು ವೈಟಿನವರು ಸರ್ಚ್ ಮಾಡಿದಾಗ ಕೆಲವೊಂದು ಬೇಡದೇ ಇರೋದನ್ನು ಡಿಲೀಟ್ ಮಾಡ್ತಾರೆ, ಲೆಸ್ ಮಾಡ್ತಾರೆ. ಆಗ ಡಾಲರ್ ಸಹ ಕಡಿಮೆ ಆಗುತ್ತೆ, ಸಬ್ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು, ನಿಮಗೆ 1,000 ಬೇಕು ಸಬ್ ಅಂದರೆ ನೀವು 1,100 ಮಾಡ್ಕೊಳ್ಳಿ. ಆಗ ಎಷ್ಟೇ ಲೆಸ್ ಆದರೂ ಸಹ ನಿಮ್ಮ ಟಾರ್ಗೆಟ್ ತಲುಪಿರ್ತೀರ ನೀವು. ವಾಚ್ ಅವರ್ ಅಷ್ಟೇ, 4,000 ಬೇಕು ಅಂದರೆ ನೀವು 4,300, 500 ಹಿಂಗೆ ಮಾಡಿಕೊಂಡ್ರೆ ವೈಟಿನವರು ಯಾವುದೇ ಕಾರಣ ಕೊಟ್ಟು ನಿಮಗೆ ವಾಚ್ ಅವರ್ ಲೆಸ್ ಮಾಡಿದ್ರೂ ಸಹ ನಿಮ್ಮ ಟಾರ್ಗೆಟ್ ದಾಟಿರುತ್ತೆ. ಆಗ ಬೇಗ ಮೋನೋ ನಿಮಗೆ ಅವರು ಕೊಡ್ತಾರೆ. ಜೊತೆಗೆ ಆ್ಯಡ್ಸೆನ್ಸ್ ಸಹ ಬರೋಷ್ಟು ಸಹ ನಾವು ಡಾಲರ್ ಮಾಡ್ಬೋದು. ಮೋನೋ ಆಗಿದ ತಕ್ಷಣವೇ ನಾವು ಪಿನ್ ಆ್ಯಡ್ಸೆನ್ಸ್ ಬರೋವರೆಗೂ, ಅಂದರೆ ಪಿನ್ ಬರೋವರೆಗೂ ನಾವು ಎಷ್ಟು ಬೇಕು ಡಾಲರ್ ಅಷ್ಟೂ ಸಹ ಮಾಡ್ಕೊಳ್ಬೋದು. ಅದಕ್ಕೂ ಒಂದು ಟಿಪ್ಸ್ ಇದೆ, ನಾನು ಖಂಡಿತ ಹೇಳ್ತೀನಿ ನಿಮಗೆ. ಸ್ನೇಹಿತರೆ, ನನ್ನ ವಿಡಿಯೋ ಈಗ ನೋಡಿದ್ರಲ್ವ, ಈಗ ನಾನು ನಿಮಗೆ ಮೋನೋ ಆಗಲಿಕ್ಕೆ ಏನೇನು ಮೆಥಡ್ ಬೇಕು, ಏನೇನು ಟಿಪ್ಸು ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಏನು ಬೇಕು, ಹೇಗೆ ಬೇಕು. ಕೆಲವ್ರು ಹೇಳ್ತಾರೆ, ಅಷ್ಟು ಬೇಗ ಡಾಲರ್ ಬಂದ್ಬಿಡುತ್ತಾ, ವೈರಲ್ ಆದರೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ವೈರಲ್ ಆಗದೇ ಸಹ ನೀವು ಅತಿ ಬೇಗ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋ ಮೆಥಡ್ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ನನ್ನ ವಿಡಿಯೋವನ್ನು ಹೀಗೆ ವಾಚ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ನ ಆಗಾಗ ನೋಡ್ತಾ ಇರೋದ್ರ ಬದಲು ಕಂಟಿನ್ಯೂಸ್ ನೋಡ್ತಾಯಿರಿ. ಒಂದಲ್ಲ ಒಂದು ಟಿಪ್ಸ್ ನನ್ನ ವೀಡಿಯೋಸ್ನಲ್ಲಿ ಇದ್ದೇ ಇರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ವೀಡಿಯೋಸ್ಗಳು ವೈರಲ್ ಆಗದೆ ಡಾಲರ್ ಹೇಗೆ ಕಂಪ್ಲೀಟ್ ಮಾಡಿಕೊಂಡು ನಾವು ಪೇಮೆಂಟ್ ತೊಗೊಳ್ಳೋದ್ರ ಅನ್ನೋ ಬಗ್ಗೆ ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.